ಹಲೋ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಈ ವಿಡಿಯೋದಲ್ಲಿ ಡಿಜಿಟಲ್ ಸ್ಟಾಂಪ್‌ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇದು ಆನ್‌ಲೈನ್‌ನಲ್ಲಿ ಮಾಡ್ಬೋದು. ಅದ್ಕೂ ಮುಂಚೆ ನನ್ನ ಚಾನೆಲ್‌ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಫಾಲೋ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ಇವಾಗ ಬನ್ನಿ ಡಿಜಿಟಲ್ ಸ್ಟಾಂಪ್ ಅಂದ್ರೆ ಏನು? ಅದನ್ನ ಹೇಗೆ ಏನು ಆಹ್, ಯೂಸ್ ಮಾಡೋದು? ಹೇಗೆ ಆನ್‌ಲೈನ್‌ನಲ್ಲಿ ಈ ಸ್ಟಾಂಪ್‌ನ ತಗೊಳ್ಳೋದು? ಮತ್ತ್ ಹಾಗೆ ಸ್ಟಾಂಪ್ ಅಂದ್ರೆ ಏನು? ಡಿಜಿಟಲ್ ಸ್ಟಾಂಪ್ ಏನಕ್ಕೆ ಇವಾಗ ಬಂದಿದೆ ಅಂತ ತಿಳಿಸ್ಕೊಡ್ತೀನಿ. ಇವಾಗ ಸ್ಟಾಂಪ್ ಅಂದ್ರೆ ನೀವಿವಾಗ ನೋಡ್ಬೋದು. ನೀವಿಲ್ಲಿ ನೋಡಿದ್ರೆ ಮುಂಚೆ ಈ ತರ ಸ್ಟಾಂಪ್ ಅಂತ ಬರ್ತಿತ್ತು. ಗವರ್ನಮೆಂಟ್ ಆಫ್ ಕರ್ನಾಟಕ, ಇಂಡಿಯಾ ನಾನ್ ಜುಡಿಷಿಯಲ್ ಅಂತ. ಏನಕ್ಕೆ ಅಂದ್ರೆ ಇವಾಗ ನೀವು ಯಾವುದೇ ಒಂದು ಡಾಕ್ಯುಮೆಂಟ್ ಅಂಡರ್ ನೀವು ಇವಾಗ ಪರ್ಟಿಕ್ಯುಲರ್ ಆಗಿ ರಿಜಿಸ್ಟ್ರೇಷನ್ ಆಫೀಸಿಂದ ರಿಜಿಸ್ಟರ್ ಮಾಡ್ತಾ ಇಲ್ಲ. ಸುಮಾರು ಒಂದಷ್ಟು ಟ್ರಾನ್ಸಾಕ್ಷನ್ ಆಗ್ಬೇಕಾಗಿರುತ್ತೆ ಅಂದಾಗ್ಲೆಲ್ಲ ಈ ಸ್ಟಾಂಪ್‌ನ ಬಳಸ್ತಾ ಇದ್ರು. ಎಕ್ಸಾಂಪಲ್ಸ್ ಹೇಳ್ಬೇಕು ಅಂದ್ರೆ ನಿಮ್ದು ಸೇಲ್ ಅಗ್ರಿಮೆಂಟ್ ಇರ್ಬೋದು, ಲೀಸ್ ಅಗ್ರಿಮೆಂಟ್ ಮಾಡಿಸ್ಬೇಕು ಅಂದಾಗ, ಅಥವಾ ನೀವು ಯಾರಿಗಾರ ಫ್ರೆಂಡಿಗೆ ಲೋನ್ ಕೊಡ್ತಿದ್ದೀರಾ, ಅದಕ್ಕೆ ಅಂತ ಒಂದು ಪ್ರೂಫ್ ಬೇಕು ಅಂದಾಗ, ನೀವು ಎವ್ರಿ ಟೈಮು ಹೋಗಿ ಅದಕ್ಕೆ ಅಂತಾನೆ ರಿಜಿಸ್ಟ್ರೇಷನ್ ಎಲ್ಲೂ ಅಂತ ಮಾಡ್ಸಕ್ಕಾಗಲ್ಲ. ಸೊ ಅವಾಗ ಬರೋದೇ ಈ ಸ್ಟಾಂಪ್ ಅಂತ. ಸೊ ಇದನ್ನ ಏನ್ ಮಾಡಿದ್ದಾರೆ, ಈ ಸ್ಟಾಂಪ್ ಅಲ್ಲಿ ಸುಮಾರು ಇವಾಗ ಫ್ರಾಡಲೆನ್ಸ್ ಆಗ್ತಿತ್ತು ಅಥವಾ ಪೇಪರ್ ಇಂದ ಇದಾಗ್ತಿತ್ತು ಅಂತ ಗವರ್ನಮೆಂಟ್ ಆಫ್ ಕರ್ನಾಟಕ ಕಾವೇರಿ ಕರ್ನಾಟಕ ಪೋರ್ಟಲ್ ಅಲ್ಲಿ ನಿಮ್ಗೆ ಡಿಜಿಟಲ್ ಸ್ಟಾಂಪ್ ಅಂತ ಮಾಡಿದ್ದಾರೆ. ಇದಕ್ಕೆ ಯಾವುದೇ ನೀವು ಬೇರೆ ಏನು ಲಾಯರ್ ಅಥವಾ ಇನ್ನೊಬ್ರ ಹತ್ರ ಹೋಗಿ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನೀವೇ ಪೋರ್ಟಲಿಗೆ ಲಾಗಿನ್ ಆಗಿ ನೀವೇ ಇದನ್ನ ಮಾಡ್ಕೋಬಹುದು. ಮತ್ತೆ ಇದು ಇನ್ನೊಂದಷ್ಟು ಮಾಹಿತಿಗೂ ಹೆಲ್ಪ್ ಆಗುತ್ತೆ. ಇಫ್ ಇನ್ ಕೇಸ್ ನೀವೇನಾದ್ರೂ ಡಾಕ್ಯುಮೆಂಟ್ಸ್‌ನೆಲ್ಲ ಕಳ್ಕೊಂಡಿದ್ದೀರಾ, ನಿಮ್ದು ಅಥವಾ ಎಸ್-ಎಸ್-ಎಲ್-ಸಿ ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಅದನ್ನೆಲ್ಲ ನೀವು ಯೂನಿವರ್ಸಿಟಿಗೆ ಒಂದು ರಿಕ್ವೆಸ್ಟ್ ಕೊಡಬೇಕು ಅಂದಾಗ್ಲೂ ಕೂಡ ನೀವು ಇದನ್ನ ಯೂಸ್ ಮಾಡ್ಕೊಂಡು ಅಲ್ಲಿ ನಿಮ್ದು ಹೆಂಗ್ ಬೇಕು, ಯಾವ ರೀತಿ ನೀವು ರಿಕ್ವೆಸ್ಟ್ ಮಾಡ್ಬೇಕು ಅಂತ ನೀಟಾಗಿ ರಿಕ್ವೆಸ್ಟ್ ಮಾಡಿ, ನೀವೇ ಇದನ್ನ ಸೈನ್ ಮಾಡ್ಬಿಟ್ಟು ರಿಕ್ವೆಸ್ಟ್‌ನ ಸ್ಟಾಂಪ್ ಮುಖಾಂತರ ಕೊಡ್ಬೋದು. ಎಲ್ಲದಕ್ಕೂನು ಸ್ಟಾಂಪ್ ಯೂಸ್ ಆಗುತ್ತೆ. ಸೊ ಬನ್ನಿ ಇದನ್ನ ಹೇಗೆ ಆನ್‌ಲೈನ್‌ನಲ್ಲಿ ಅಪ್ಲೈ ಮಾಡೋದು ಅಂತ ನೋಡ್ಕೊ ಬರೋಣ. ಅದಕ್ಕೂ ಮುಂಚೆ ಏನು ಇದು ಪೋರ್ಟಲ್ ಬಂದು ಕಾವೇರಿ .ಕರ್ನಾಟಕ.ಗವರ್ನಮೆಂಟ್.ಇನ್ ಅಂತ. ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಜಸ್ಟ್ ಬ್ರೌಸರ್‌ಗೆ ಹೋಗಿ ನೀವು ಕಾವೇರಿ 2.0 ಅಂತ ಹೊಡೆದ್ರೆ ನಿಮ್ಗೆ ಏನು ಲಿಸ್ಟಲ್ಲಿ ಫಸ್ಟ್‌ನೇದು ಏನ್ ಬರುತ್ತಲ್ಲ, ಇದು ನಿಮ್ಗೆ ಕಾವೇರಿ ಪೋರ್ಟಲ್ ಸರ್ವಿಸಸ್‌ಗೆ ತಗೊಂಡ್ ಹೋಗುತ್ತೆ. ಸೊ ಇವಾಗ ಈ ಪೋರ್ಟಲಿಗೆ ಬಂದು ಜಸ್ಟ್ ಲಾಗಿನ್ ಆಗ್ಬೇಕು. ಇಫ್ ಇನ್ ಕೇಸ್ ನೀವು ಫಸ್ಟ್ ಟೈಮ್ ಯೂಸರ್ಸ್ ಅಂತ ಆದ್ರೆ ನೀವಿಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ನಿಮ್ದು ಫಸ್ಟ್ ನೇಮ್ ಎಲ್ಲ ಸೆಲೆಕ್ಟ್ ಮಾಡಿ ರಿಜಿಸ್ಟರ್ ಆಗ್ಬೇಕು. ನಂದು ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ, ನೀವು ಅದ್ ನೋಡ್ಬೋದು. ಇವಾಗ ನಾನು ಡೈರೆಕ್ಟ್ ಲಾಗಿನ್ ಆಗ್ತೀನಿ ಬನ್ನಿ. ನೀವು ಒಂದ್ಸಲ ಲಾಗಿನ್ ಆದ್ಮೇಲೆ ನೀವು ಯಾವ ರಿಜಿಸ್ಟರ್ ನಂಬರ್ಗೆ ರಿಜಿಸ್ಟರ್ ಆಗಿರ್ತೀರಾ ಆ ನಂಬರ್ಗೆ OTP ಬರುತ್ತೆ. ಅದನ್ನ ನೀವು ಇಲ್ಲಿ ಎಂಟರ್ ಮಾಡ್ಬೇಕಾಗುತ್ತೆ. ನಾನು ಇವಾಗ ಎಂಟರ್ ಮಾಡಿ ಲಾಗಿನ್ ಆಗ್ತೀನಿ. ನೀವು ಒಂದ್ಸಲ ಪೋರ್ಟಲಿಗೆ ಲಾಗಿನ್ ಆದ್ರೆ ನಿಮ್ಗೆ ಈ ರೀತಿ ಪೋರ್ಟಲ್ ಕಾಣುತ್ತೆ. ಇಲ್ಲಿ ನೀವು ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಏನಿರುತ್ತಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಇಷ್ಟೊಂದು ಆಪ್ಷನ್ಸ್ ಬರುತ್ತೆ. ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್, ಸರ್ಟಿಫಿಕೇಟ್, ಇದು ಡಿಜಿಟಲ್ ಸ್ಟಾಂಪ್ ಅಂತ ಇಲ್ಲಿದೆ ನೋಡಿ. ಈ ಆಪ್ಷನ್‌ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಡಿಜಿಟಲ್ ಸ್ಟಾಂಪ್ ಮೇಲೆ. ಡಿಜಿಟಲ್ ಸ್ಟಾಂಪ್ ಅಂತ ಮೇಲೆ ಸೆಲೆಕ್ಟ್ ಮಾಡಿದ್ರೆ ನಿಮ್ಗಿಲ್ಲಿ ಈ ರೀತಿ ಆಪ್ಷನ್ಸ್ ಬರುತ್ತೆ. ಏನೇನು ಇದಿರ್ಬೇಕು, ಅವೈಲಬಲ್ ಓನ್ಲಿ ಫಾರ್ ನಾನ್ ಕಂಪಲ್ಸರಿ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್. ಅಂದ್ರೆ ಕಂಪಲ್ಸರಿ ನೀವು ಇದನ್ನ ರಿಜಿಸ್ಟರ್ ಮಾಡ್ಲೇಬೇಕು ಅಂತ ಯಾವುದಕ್ಕೆ ಡಾಕ್ಯುಮೆಂಟ್ಸ್ ಇರಲ್ವಲ್ಲ, ಅದಕ್ಕೆ ನೀವು ಡಿಜಿಟಲ್ ಸ್ಟಾಂಪ್‌ನ ಬಳಸಬೇಕಾಗುತ್ತೆ. ಇವಾಗ ನೀವು ಲೋನ್ ಕೊಡ್ತಿರ್ತೀರಾ ಯಾರೋ ಒಬ್ರಿಗೆ ಫ್ರೆಂಡಿಗೆ, ಅಥವಾ ನೀವೇನೋ ರೆಂಟ್ ಅಗ್ರಿಮೆಂಟ್ ಮಾಡ್ಕೋತೀರಾ, ಅದಕ್ಕೆ ರಿಜಿಸ್ಟ್ರೇಷನ್ನೇ ಆಗ್ಬೇಕು ಅಂತೇನಿಲ್ಲ. ಲೀಸ್ ಅಗ್ರಿಮೆಂಟ್ ಅವೆಲ್ಲ ನಾರ್ಮಲ್ ಪ್ರೋಸೆಸ್. ಬಟ್ ಆದ್ರೆ ನಿಮಗೆ ಪ್ರೂಫ್ ಬೇಕು ಗವರ್ನಮೆಂಟ್ ಇಂದ. ಯಾಕೆಂದ್ರೆ ಆ ಪ್ರೂಫ್ ಯಾವ ತರ ವ್ಯಾಲಿಡ್ ಇರಬೇಕು ಅಂದ್ರೆ, ಏನಾದ್ರು ಇಶ್ಯೂ ಆಯ್ತು ಅಂದ್ರೆ ಅದನ್ನ ನೀವು ಕಂಪ್ಲೇಂಟ್ ರೈಸ್ ಮಾಡಿದಾಗ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಏನೇ ಆದ್ರೂ ಆ ಪ್ರೂಫು ವರ್ಕ್ ಆಗ್ಬೇಕು. ಆ ತರ ವರ್ಕ್ ಆಗ್ಬೇಕು ಅಂದ್ರೆ ನೀವು ಡಿಜಿಟಲ್ ಸ್ಟಾಂಪ್‌ನೇ ಬಳಸಬೇಕು. ಸುಮ್ನೆ ನೀವೇ ಕಾಗದದಲ್ಲೆಲ್ಲ ಬರ್ಕೊಂಡು ಸೈನ್ ಹಾಕೊಂಡ್ರೆ ಅದು ವರ್ಕ್ ಆಗಲ್ಲ. ಅಂಡ್ ಅದು ಪ್ರೂಫ್ ಅಂತ ಕನ್ಸಿಡರಬಲ್ಲು ಆಗಲ್ಲ. ಹಾಗಾಗಿ ಇದಕ್ ಬೇಕಾಗುತ್ತೆ. ಬಟ್ ಇದ್ರಲ್ಲಿ ಇದು ಕೊಟ್ಟಿದ್ದಾರೆ ನೋಡಿ. ಇದು ಕಂಪಲ್ಸರಿ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್. ಇವಾಗ ಸೇಲ್ ಇರ್ಬೋದು, ಟ್ರಾನ್ಸ್‌ಫರ್, ಅಥವಾ ನೀವು ಯಾವ್ದಾರ ಗಿಫ್ಟ್ ಕೊಡ್ತಿದ್ದೀರಾ ಅಂದಾಗ ಅದಕ್ಕೆ ಡಿಜಿಟಲ್ ಸ್ಟಾಂಪ್ ಆಗಲ್ಲ. ಅದು ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್‌ಗೆ ಹೋಗ್ಬೇಕು. ಆಯ್ತಾ? ಸೊ ಇದು ಪ್ರೋಸೆಸ್ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದೇನಂದ್ರೆ ಡಿಜಿಟಲಿ ಸ್ಟಾಂಪ್ ಏನಾಗುತ್ತೆ ಅದನ್ನ ಆಧಾರ್ ಮುಖಾಂತರ ಸೈನ್ ಮಾಡ್ಬೇಕಾಗತ್ತೆ. ಸೈನ್ ಆಗುತ್ತೆ, ಅದು ಕೂಡ ಎಲೆಕ್ಟ್ರಾನಿಕಲ್ ಸೈನೇ. ನೀವು ಮ್ಯಾನ್ಯುಯಲ್ ಆಗಿ ಸೈನ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ನೆಕ್ಸ್ಟ್ ಇವಾಗ ಕಂಟಿನ್ಯೂ ಅಂತ ಕೊಟ್ರೆ ನಿಮ್ಗೆ ಈ ರೀತಿ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ಬಂದು ನೀವು ಆ ಆಪ್ಷನ್‌ನಲ್ಲಿ
ಏನು ಏನೇ ಕೇಳುತ್ತೆ ನೋಡಿ, ಇದು ಅಗ್ರಿಮೆಂಟಾ ಇದು ಏನಲ್ಲ, ನೀವಿಲ್ಲಿ ಡಿಕ್ಲರೇಷನ್, ಅಫಿಡವಿಟ್ ಆರ್ ಡಿಕ್ಲರೇಷನ್ ಅಂತಾನೆ ಸೆಲೆಕ್ಟ್ ಮಾಡ್ಕೋಬೇಕು. ಸಬ್ ಆರ್ಟಿಕಲ್ ಬಂದು ಕೂಡ ನಿಮ್ಗೆ ಅಫಿಡವಿಟ್ ಡಿಕ್ಲರೇಷನ್ ಅಂತ ಇರುತ್ತೆ. ಇದು ನೇಚರ್ ಆಫ್ ಡಾಕ್ಯುಮೆಂಟ್ 2 ಸೆಲೆಕ್ಟ್ ಆಯ್ತು, ಸಬ್ ಆರ್ಟಿಕಲ್. ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕೇಳ್ತಾ ಇದೆ. ಇಲ್ಲಿ ನಿಮ್ಗೆ ಪಾರ್ಟೀಸ್ ಡೀಟೇಲ್ಸ್‌ನ ಹಾಕ್ಬೇಕಾಗತ್ತೆ. ಪಾರ್ಟಿ 1 ಯಾರು? ಇದು ಏನು ಆರ್ಗನೈಸೇಷನ್‌ಗೆ ನೀವು ಮಾಡ್ತಿರೋದಾ? ಇಂಡಿವಿಜುವಲ್ಲಾ? ಕ್ಲೈಮೆಂಟಾ? ಎಕ್ಸಿಕ್ಯೂಂಟಾ? ಸೊ ಇವೆಲ್ಲ ನಿಮಗೆ ಡೀಟೇಲ್ಸ್ ಕೇಳುತ್ತೆ. ಯೂಶುವಲ್ ಆಗಿ ಇದು ಆರ್ಗನೈಸೇಷನ್‌ಗೆ ಮಾಡ್ತಿಲ್ಲ. ನಿಮಿಗ್ ನೀವೇ ಮಾಡ್ತಾ ಇರೋದ್ರಿಂದ ನೀವೇ ಇಂಡಿವಿಜುವಲ್ ಅಂತ ಕೊಡ್ಬೇಕಾಗತ್ತೆ. ನಿಮ್ಗೆ ಇಲ್ಲಿ 2 ಆಪ್ಷನ್ ಇದೆ. ಕ್ಲೈಮೆಂಟ್ ಆರ್ ಎಕ್ಸಿಕ್ಯೂಂಟ್ ಅಂತ. ಕ್ಲೈಮೆಂಟ್ ಅಂಡ್ ಎಕ್ಸಿಕ್ಯೂಂಟ್ ಅಲ್ಲಿ ನಿಮ್ಗೆ ಯಾವ್ದು ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ, ಇವಾಗ ನಾನೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಇಫ್ ಇನ್ ಕೇಸ್ ನೀವೇನಾದ್ರೂ ಯಾರೋ ಒಬ್ರಿಗೆ ಸಾಲ ಕೊಡ್ತಿದ್ದೀರಾ, ಒಂದು 10,00,000 15,00,000 ಸಾಲ ಕೊಡ್ತಿದ್ದೀರಾ ನಿಮ್ ಫ್ರೆಂಡಿಗೆ ಅಂತ ಅನ್ಕೊಳ್ಳಿ. ಸೊ ನೀವು ಅವ್ರ ಕಡೆಯಿಂದ ಸೈನ್ ಹಾಕಿಸ್ಬೇಕು ಈ ಅಫಿಡೇಟ್‌ಗೆ. ಏನಂತ, ನಾನು ನಿನಗೆ ಇಷ್ಟು ದುಡ್ಡು ಕೊಟ್ಟಿದ್ದೀನಿ, ಈ ರೀತಿ ಟ್ರಾನ್ಸ್‌ಫರ್ ಮಾಡಿದ್ದೀನಿ ಅಂತ ಎಲ್ಲಾ ಡೀಟೇಲ್ಸ್ ಹಾಕಿ, ಅವರು ಅದಕ್ಕೆ ಸೈನ್ ಮಾಡ್ಬೇಕು ಅಂದಾಗ ನೀವು ಕ್ಲೈಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಯಾಕೆಂದ್ರೆ ಇದು ಅವ್ರಿಗೂ ಕೂಡ ನೋಟಿಫಿಕೇಶನ್ ಹೋಗಿ ಅವರು ಡಿಜಿಟಲಿ ಸೈನ್ ಮಾಡ್ಬೇಕಾಗತ್ತೆ. ಸೊ ಅಲ್ಲಿ ನಿಮ್ಗೆ ಕ್ಲೈಮೆಂಟ್ ಬರುತ್ತೆ. ಅವಾಗ ಎಕ್ಸಿಕ್ಯೂಟಿವ್ ನೀವ್ ಆಗ್ತೀರಾ, ಅಂದ್ರೆ ನೀವು ಕೊಟ್ಟಿರ್ತೀರಾ, ನೀವ್ ಆಗ್ತೀರಾ. ಅವರು ಲೆಂಡ್ ಮಾಡ್ಕೊಂಡಿರ್ತಾರೆ. ಅದೇ ಇಫ್ ಇನ್ ಕೇಸ್ ನೀವೇನಾದ್ರೂ ಒಂದು ನಂದು ಡಾಕ್ಯುಮೆಂಟ್ ಕಳೆದೋಗಿದೆ, ನನ್ಗೆ ಏನೋ ಡೀಟೇಲ್ಸ್ ಬೇಕು ಅಂತ ಅಂದಾಗ, ನೀವು ಬರೀ ಗವರ್ಮೆಂಟಿಗೆ ನೀವು ರಿಕ್ವೆಸ್ಟ್ ಮಾಡ್ತಾ ಇರೋದ್ರಿಂದ ನಂಗೆ ಡಾಕ್ಯುಮೆಂಟ್ ಬೇಕು ಆ ತರ ಅಂತ, ಆವಾಗ ನೀವು ಇಲ್ಲಿ ಎಕ್ಸಿಕ್ಯೂಂಟ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಡಿಫ್ರೆನ್ಸ್, ಕ್ಲೈಮೆಂಟ್ ಮತ್ತೆ ಎಕ್ಸಿಕ್ಯೂಂಟ್ ಡಿಫ್ರೆನ್ಸ್ ಇದು. ಇವಾಗ ನಾನು ನಿಮ್ಗೆ ಏನೋ ರೆಂಟ್, ನಾನು ಯಾರೋ ಫ್ರೆಂಡಿಗೆ ದುಡ್ಡು ಕೊಡ್ತಾ ಇದ್ದೀನಿ ಅನ್ನೋ ರೀತಿ ತೋರಿಸ್ತೀನಿ. ಸೊ ಹಾಗಾಗಿ ನಂಗೆ ಕ್ಲೈಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಇಲ್ಲಿ 2 ಆಪ್ಷನ್ ಬರುತ್ತೆ. ಫೆಚ್ ಆಧಾರ್ ಡೀಟೇಲ್ಸ್ ಎಸ್ ಆರ್ ನೋ. ಇಫ್ ಇನ್ ಕೇಸ್ ನಿಮ್ಮ ಹತ್ರ ನೋ ಅಂತಿದ್ರೆ, ನಾನ್ ರೆಸಿಡೆನ್ಷಿಯಲ್ ಇಂಡಿಯನ್ಸ್‌ಗಷ್ಟೇನೆ ನೀವು ಇಲ್ಲಿ ಇದನ್ನ ಕೊಡ್ಬೇಕು. ಏನು, ಇಲ್ಲಿ 2 ಆಪ್ಷನ್ ಬರುತ್ತೆ. ಐ ಆಮ್ ಎಲಿಜಿಬಲ್ ಟು ಗೆಟ್ ಆಧಾರ್ ಬಟ್ ಡೋಂಟ್ ಹ್ಯಾವ್ ಅಂತ ಒಂದಿದೆ. ನೀವು ಆಧಾರ್ ಇಲ್ಲ ಅಂತಂದ್ರೆ ನೀವು ಎನ್ರೋಲ್ಮೆಂಟ್ ಐಡಿನಾರ ಹಾಕಿ ಮಾಡ್ಲೇಬೇಕು. ಇಲ್ಲ ನೀವು ಇಂಡಿಯನ್ ಏನೋ ರೆಸಿಡೆನ್ಷಿಯಲ್ ಆಗಿದ್ರೆ ನೀವು ಆಧಾರ್ ಹಾಕ್ಲೇಬೇಕು. ನಾನ್ ರೆಸಿಡೆನ್ಷಿಯಲ್ ಆದ್ರೆ ಮಾತ್ರ ನಿಮ್ಗೆ ಅವ್ರದ್ದು ಪಾಸ್‌ಪೋರ್ಟು, ಕಂಟ್ರಿ ಎಲ್ಲ ಡೀಟೇಲ್ಸ್ ಕೇಳುತ್ತೆ. ಇಲ್ಲ ಅಂದ್ರೆ ಕೇಳಲ್ಲ. ಇಲ್ಲ ಅಂದ್ರೆ ಇಲ್ಲಿ ನಾನು ಇವಾಗ ಫೆಚ್ ಆಧಾರ್ ಡೀಟೇಲ್ಸ್ ಅಲ್ಲಿ ಯೆಸ್ ಅಂತಾನೆ ಕೊಡ್ತೀನಿ. ಯೆಸ್ ಅಂತ ಕೊಟ್ಟಾದ್ಮೇಲೆ ನೀವಿಲ್ಲಿ ಫೆಚ್ ಆಧಾರ್ ನೇಮ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಆಧಾರ್ ಡೀಟೇಲ್ಸ್‌ನ ತಗೊಳಕ್ಕೆ ಕನ್ಸೆಂಟ್ ಮಾಡ್ತಿದ್ದೀರಾ ಅಂತ ಆಗುತ್ತೆ. ಸೊ ಇವಾಗ ಕನ್ಸೆಂಟ್ ಮಾಡಿ, ಯೆಸ್ ಅಂತ ಅಗ್ರಿ ಮಾಡಿ, ವೆರಿಫೈ ಮಾಡಿದ್ರೆ ಅದು ನಿಮ್ಗೆ ಆಧಾರ್ ಮತ್ತೆ ಏನು ಇದು ಡೀಟೇಲ್ಸ್ ಹೋಗುತ್ತೆ. ಇಲ್ಲಿ ನೀವು ಆಧಾರಲ್ಲಿ ಏನ್ ಹೆಸರಿರುತ್ತೆ ಅದನ್ನ ಡೀಟೇಲ್ಸ್ ಆಧಾರ್ ಪ್ರಕಾರನೇ ಹಾಕ್ಬೇಕು. ಮತ್ತೆ ಆಧಾರ್ ನಂಬರ್ ಹಾಕಿ, ಇನ್ನು ವ್ಯಾಲಿಡೇಟ್ ಇಲ್ಲೇನ್ ಅಗ್ರಿ ಅಂತ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮ್ಗೆ ಒ.ಟಿ.ಪಿ ಕೇಳುತ್ತೆ. ಒ.ಟಿ.ಪಿ ಎಲ್ಲ ಕೊಟ್ಟು ವೆರಿಫೈ ಆದ್ಮೇಲೆ ನಿಮ್ಗೆ ಇಲ್ಲಿ ನೋಡಿ ನಂದು ಏನು ಹೆಸರು ಏನು ಆಧಾರಲ್ಲಿ ಏನಿರುತ್ತೆ ಅದು ವೆರಿಫೈ ಆಗುತ್ತೆ. ನೆಕ್ಸ್ಟ್ ಏಜನ್ನ ಕೊಡ್ಬೇಕಾಗತ್ತೆ ನೀವು. ನೆಕ್ಸ್ಟ್ ನೀವು ಏಜ್ ಡೀಟೇಲ್ಸ್‌ನ ಹಾಕ್ಬೇಕಾಗತ್ತೆ. ಏಜ್ ಹಾಕಿದ್ಮೇಲೆ ನಿಮ್ದು ನೆಕ್ಸ್ಟ್ ನಂಬರ್‌ನ ವೆರಿಫೈ ಮಾಡ್ಬೇಕಾಗತ್ತೆ. ನಿಮ್ದು ನಂಬರ್ ಹಾಕಿ ಏನು ಸೆಂಡ್ ಒ.ಟಿ.ಪಿ ಅಂತ ಕೊಟ್ರೆ ನಿಮ್ಗೆ ಒಂದು ಒ.ಟಿ.ಪಿ ಬರುತ್ತೆ. ಅದನ್ನ ವೆರಿಫೈ ಮಾಡಿದ್ರೆ ವೆರಿಫೈ ಅಂತ ಆಗುತ್ತೆ. ಇವಾಗ ಇಲ್ಲಿ ನಿಮ್ಗೆ ಇವಾಗ ನೋಡ್ಬೋದು. ನಿಮ್ಗೆ ಪ್ರೊಸೀಡ್ ಟು ಏನೋ ವಿಟ್ನೆಸ್ ಅಂತ ಆಪ್ಷನ್ ಇದೆ. ವಿತೌಟ್ ವಿಟ್ನೆಸ್ ಅಂತ ಆಪ್ಷನ್ ಇದೆ. ವಿತ್ ವಿಟ್ನೆಸ್ ಅಂತ ಏನಾದ್ರು ನೀವು ಆಪ್ಷನ್ ಕೊಟ್ರೆ ಅದೇನಾಗುತ್ತೆ, ವಿಟ್ನೆಸ್ ಡೀಟೇಲ್ಸ್‌ಗೆ ಬರುತ್ತೆ. ವಿಟ್ನೆಸ್ ಡೀಟೇಲ್ಸ್ ಅಲ್ಲಿ ನೀವು ಅಗೈನ್ ಆಧಾರ್ ಡೀಟೇಲ್ಸ್‌ನೆಲ್ಲ ಹಾಕಿ ಫೆಚ್ ಮಾಡಿ ವಿಟ್ನೆಸ್‌ನ ಕೊಡ್ಬೋದು. ವಿಟ್ನೆಸ್ ಬೇಕು ಅಂದ್ರೆ. ವಿಟ್ನೆಸ್ ಬೇಡ ಅಂದ್ರೆ ನೀವು ವಿಟ್ನೆಸ್‌ನ ಕೊಡೋ ಅವಶ್ಯಕತೆ ಇಲ್ದಲೆ ನೋ ಪ್ರೊಸೀಡ್ ವಿತೌಟ್ ವಿಟ್ನೆಸ್ ಅಂತ ಹಾಕ್ಬೋದು. ಈ ವಿಟ್ನೆಸ್ ಕೊಡೋದೇನಕ್ಕೆ ಅಂದ್ರೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ವಿಟ್ನೆಸ್‌ನ ಸಮೇತ ಹಾಕಿದ್ರೆ ಅವರು ಕೂಡ ಈ ಸೈನ್‌ನ ಮಾಡ್ಬೇಕಾಗತ್ತೆ. ವಿಟ್ನೆಸ್ ಡೀಟೇಲ್ಸ್‌ನ ಸ್ಕಿಪ್ ಮಾಡಿದ್ರೆ ನೆಕ್ಸ್ಟ್ ಬರೋದು ಕ್ಯಾಲ್ಕುಲೇಟ್ ಫೀ. ನಿಮ್ದು ಅಫಿಡೇಟ್ ಮತ್ತೆ ಡಿಕ್ಲರೇಷನ್ ಆಗಿರೋದ್ರಿಂದ ಫೀಸ್‌ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಿದೆ. ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲಿ ಬಂತು ನೋಡಿ, ₹100 ಏನೋ ತಗೊಳ್ತದೆ. ಗವರ್ನ್ಮೆಂಟ್ ಡ್ಯೂಟಿ 100 ಅಂತ. ಈ ಡೀಟೇಲ್ಸ್‌ನೆಲ್ಲ ನೋಡಿ ನೆಕ್ಸ್ಟ್. ನೆಕ್ಸ್ಟ್ ಕೊಟ್ರೆ ನಿಮ್ಗೆ ಇಲ್ಲೆಲ್ಲ ಡೀಟೇಲ್ಸ್ ಬರುತ್ತೆ. ನಿಮ್ದು ಹೆಸರು, ಏಜು, ನಂಬರ್ ಎಲ್ಲ ಬಂದು ಎಷ್ಟು ಅಂತ ದುಡ್ಡೆಲ್ಲ ಬರುತ್ತೆ. ಅದಾದ್ಮೇಲೆ ನೀವು ಕಂಟಿನ್ಯೂ ಟು ಜನರೇಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ನೀವು ಕಂಟಿನ್ಯೂ ಟು ಜನರೇಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನೋಡಿ ಈ ರೀತಿ ಡೀಟೇಲ್ಸ್ ಬರುತ್ತೆ. ಇಲ್ಲಿ ನಿಮ್ಗೆ ಮಿನಿಮಮ್ 500 ಕ್ಯಾರೆಕ್ಟರ್ಸ್ ರಿಕ್ವೈರ್ಡ್ ಅಂತ ಇದೆ. ಇಲ್ಲಿ ನೀವು ನಿಮ್ದು ಡೀಟೇಲ್ಸ್‌ನ ಹಾಕ್ಬೇಕು.
ಇವಾಗ ನಿಮ್ಗೆ ಏನ್ ಹಾಕ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇವಾಗ ಸುಮಾರು ಕೇಸಸಲ್ಲಿ ಗೊತ್ತಾಗಲ್ಲ ಅನ್ಕೊಡಿ. ಆ ಟೈಮಲ್ಲಿ ಏನ್ ಮಾಡಿ ಎಐನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಇವಾಗ ಚಾಟ್‌ಜಿಪಿಟಿ ಇದೆ, ಬೇರೆ ಬೇರೆ ಎಐ ಇದೆ. ಅದನ್ನ ಯೂಸ್ ಮಾಡಿ ಡೀಟೇಲ್ ಆಗಿ ನೀವು ಹಾಕ್ಬೇಕು. ಯಾಕೆಂದ್ರೆ ಡೀಟೇಲ್ ಇನ್ಫಾರ್ಮೇಷನ್ ಇಲ್ಲಿ ನೀವು ಕೊಡ್ಬೇಕು ಹಾಕೋದು ಹೇಗೆ ಅಂತ. ಸಿಂಪಲ್ ಒಂದು ಇದನ್ನ ಮಾಡಿ. ಇವಾಗ ನೀವು ಇದನ್ನ ಕನ್ನಡದಲ್ಲೂ ಏನು ಚಾಟ್ ಮಾಡ್ಬೋದು ಮಾಡ್ಬೇಕು ಅಂದ್ರೆ. ಇವಾಗ ನಾನ್ ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ನೋಡಿ ನಾನು ಸುಮ್ನೆ ಸಿಂಪಲ್ ಆಗಿ ಚಾಟ್‌ಜಿಪಿಟಿ ಓಪನ್ ಮಾಡಿ, ನಾನು 1,00,000 ಅಮೌಂಟ್‌ನ ವೆಂಕಟೇಶ್‌ಗೆ ಕೊಡ್ತಾ ಇದ್ದೀನಿ ಅಂಡ್ ಡಿಜಿಟಲ್ ಇ-ಸ್ಟಾಂಪ್ ಮಾಡ್ಬೇಕು. ಪಿಡಿಎಫ್‌ಗೆ ಡ್ರಾಫ್ಟ್ ಕೊಡು ಅಂತ ಕೊಟ್ರೆ, ಇದು ನನ್ಗೆ ಡೀಟೇಲ್ಸ್ ಆಗಿ ರೆಸ್ಪಾನ್ಸ್ ಕೊಡುತ್ತೆ. ನೋಡಿ ಈ ರೀತಿ ಕೊಡ್ತಾ ಇದೆ. ಏನು ಹಣ ನೀಡುವ ಒಪ್ಪಂದ ಪತ್ರ, ಲೋನ್ ಅಗ್ರೀಮೆಂಟ್. ಈ ಒಪ್ಪಂದವು ಯಾವುದೇ ಇಸ್ವಿಲಾಯ್ತು. ಇದು ನಿಮ್ಮ ಹೆಸರು, ವಿಳಾಸ, ಯಾರು ಇಸ್ಕೊಳ್ತಾ ಇರೋದು, ಸಾಲದ ಮೊತ್ತ ಎಷ್ಟು, ಯಾವ ರೀತಿ ನೀವು ಪೇಮೆಂಟ್ ಮಾಡಿದ್ರಿ, ಮರುಪಾವತಿ ಯಾವ ತರ ಮಾಡ್ತೀರಾ, ಇದಿಷ್ಟು ಡೀಟೇಲ್ಸ್‌ನ ಏನು ಕೇಳ್ತಾ ಇದೆ. ಇನ್ನೊಂದು ರೆಸ್ಪಾನ್ಸು ಕೊಟ್ಟಿದೆ. ಇದು ಕೂಡ ನಿಮ್ಗೆ ಏನು ಕೇಳ್ತಾ ಇದೆ. ಇದನ್ನ ನಾನು ಜಸ್ಟ್ ಇಲ್ಲಿ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಬೋದು. ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ತೀನಿ ಬನ್ನಿ. ಇವಾಗ ಇಲ್ಲಿ ನೋಡಿ, ನೀವಿಲ್ಲಿ ನೋಡ್ಬೋದು ನಾನು ಸುಮ್ನೆ ಒಂದಷ್ಟು ಡೀಟೇಲ್ಸ್ ಇಲ್ಲಿ ಹಾಕಿದೀನಿ. ಇಲ್ಲಿ ಡೀಟೇಲ್ಸ್ ಹಾಕಿ ನೀವಿಲ್ಲಿ ನೋಡ್ಬೋದು ನಂದು ಫುಲ್ಲು ಡೀಟೇಲ್ಸು ಎಲ್ಲ ನಿಮ್ದು ಏನೇನ್ ಡೀಟೇಲ್ಸ್ ಇರುತ್ತೆ ನೀವು ಕನ್ನಡದಲ್ಲಾರ ಹಾಕ್ಬೋದು, ಇಂಗ್ಲೀಷಲ್ಲಾರ ಹಾಕ್ಬೋದು. ಅದಷ್ಟೂನು ಹಾಕಿ ಜನರೇಟ್ ಪಿಡಿಎಫ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಪಿಡಿಎಫ್ ಏನೋ ಜನರೇಟ್ ಆಗುತ್ತೆ. ಇದಿನ್ನೂ ಫುಲ್ ಪೇಜಸ್ ಇರುತ್ತೆ. ನೀವಿಲ್ಲಿ ನೋಡ್ಬೋದು ಇಲ್ಲಿ ಫುಲ್ಲು ಜನರೇಟ್ ಆಗಿದೆ. ಏನು ನಾನು ಏನೇನ್ ಡೀಟೇಲ್ಸ್ ಹಾಕಿದೀನಿ ಅದಷ್ಟು ಡೀಟೇಲ್ಸು. ಮತ್ತೆ ಇಲ್ಲಿ ನಿಮ್ದು ಯಾವಾಗ ಇಶ್ಯೂ ಮಾಡ್ಕೊಂಡಿರೋದು ಇದು ಅಫಿಡವಿಟ್ ಡಿಕ್ಲರೇಷನ್ನು, ಯಾರು ಇದು ನೇಮು ಎಲ್ಲ ಬಂದು ಮತ್ತೆ ಮರುಪಾವತಿ ಯಾವಾಗ ಮಾಡ್ತಾರೆ, ಅದೆಲ್ಲ ಈ ಒಪ್ಪಂದದ ಸೈನ್ ಹಾಕಿಸ್ಕೊಳ್ಳೋದಿರ್ಬೋದು. ಮತ್ತೆ ಲಾಸ್ಟಿಗೆ ಅವ್ರದ್ದು ಇಲ್ಲಿ ಇ ಸೈನ್ ಬರುತ್ತೆ. ನೆಕ್ಸ್ಟ್ ಪ್ರೊಸೀಡ್ ಮಾಡಿದಾಗ ಇಲ್ಲಿ ಈ ತರ ಬರುತ್ತೆ. ಇದಿಷ್ಟುನು ನೀವು ಮಾಡಾದ್ಮೇಲೆ ಇಲ್ಲಿ ನೋಟ್ ಕೊಟ್ಟಿದ್ದಾರೆ ನೋಡಿ, ರೀಫಂಡ್ ಇಸ್ ನಾಟ್ ಪಾಸಿಬಲ್ ಫಾರ್ ಆಪ್ಷನಲಿ ರಿಜಿಸ್ಟ್ರೇಷನಬಲ್ ಡಾಕ್ಯುಮೆಂಟ್. ನೀವು ಒಂದ್ಸಲ ಮೇಕ್ ಪೇಮೆಂಟ್ ಮಾಡಿದ್ರೆ ಅಲ್ಲಿಗೆ ಮುಗೀತು. ಏನೋ ಮತ್ತೆ ನೀವು ರೀಫಂಡ್‌ನ ಮಾಡ್ಕೊಳಕ್ ಆಗಲ್ಲ. ಮತ್ತೆ ಒಂದ್ಸಲ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಿ ನೀವು ಪೇಮೆಂಟ್ ಮಾಡಾದ್ಮೇಲೆ ಇದ್ರಲ್ಲಿ ಏನಾರು ಒಂಚೂರು ಎಡಿಟ್ ಮಾಡ್ಬೇಕು ಅಂದ್ರೂನು ಅದು ಆಗಲ್ಲ. ಸೊ ಹಾಗಾಗಿ ನೀವ್ ಏನೇ ಎಡಿಟ್ ಮಾಡೋದಿದ್ರು ಇಲ್ಲಿ ನೀಟಾಗಿ ನೋಡ್ಕೊಂಡು, ನೀಟಾಗಿ ಬರ್ದು ಪ್ಲಾನ್ ಮಾಡಿ ಏನು ಎಲ್ಲ ಕರೆಕ್ಟ್ ಆಗಿದೆ ಅಂದ್ಮೇಲೆನೆ ನೀವು ಜನರೇಟ್ ಪಿಡಿಎಫ್ ಕೊಟ್ಟು ನೆಕ್ಸ್ಟು ಪೇಮೆಂಟಿಗೆ ಹೋಗಿ. ನೆಕ್ಸ್ಟ್ 2 ಸ್ಟೆಪ್ ಬರೋದು ಪೇಮೆಂಟ್‌ದು. ನಾನದನ್ನ ಇವಾಗ ನೋಡ್ಬೋದು ನೀವಿಲ್ಲಿ. ನಾನು ಎಲ್ಲ ಡೀಟೇಲ್ಸ್‌ನ ಫಿಲ್ ಮಾಡಿದ್ದೀನಿ. ಡೀಟೇಲ್ಸ್‌ನೆಲ್ಲ ಫಿಲ್ ಮಾಡಿ ಜನರೇಟ್ ಪಿಡಿಎಫ್ ಅಂತ ಕೊಟ್ಮೇಲೆ ಇದು ಇವಾಗ ನಾನು ಸಾಲ ತಗೊಳ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸಾಲ ಕೊಟ್ಟವರು ಜ್ಯೋತಿ ಅಂತ ತೋರಿಸ್ತಾ ಇದ್ದೀನಿ. ಈ 2 ಹೆಸರು ಜಸ್ಟ್ ಫಾರ್ ಏನು ವಿಡಿಯೋ ಪರ್ಪಸ್ಸಿಗಷ್ಟೇ. ಇದು ಯಾವ ವ್ಯಕ್ತಿನೂ ಹೋಲೋದಿಲ್ಲ. ಒಂದು ಅಂಡ್ ಎಲ್ಲಾ ಡೀಟೇಲ್ಸ್‌ನು ಇಲ್ಲಿ ಮೆನ್ಷನ್ ಮಾಡಿ ಡೀಟೇಲ್ಸ್ ಇದೆಲ್ಲ ಮೆನ್ಷನ್ ಆದ್ಮೇಲೆ ನೆಕ್ಸ್ಟು ಎಲ್ಲಾ ಡೀಟೇಲ್ಸ್ ಕರೆಕ್ಟ್ ಇದೆ ಅಂತ ಆದ್ರೆ ಮೇಕ್ ಪೇಮೆಂಟ್ ಮೇಲೆ ಬರ್ಬೇಕು. ಮೇಕ್ ಪೇಮೆಂಟ್ ಮೇಲೆ ಬಂದಾದ್ಮೇಲೆ ನಿಮ್ಗಿಲ್ಲಿ ಪೇಮೆಂಟ್ ಒಂದ್ಸಲ ಕಂಪ್ಲೀಟ್ ಆದ್ಮೇಲೆನೆ ಡಾಕ್ಯುಮೆಂಟ್ ಫೈನಲೈಸ್ ಆಗುತ್ತೆ. ಅದಾದ್ಮೇಲೆ ಎಡಿಟ್ ಮಾಡಕ್ ಆಪ್ಷನ್ ಇಲ್ಲ ಅಂತ ಕೇಳ್ತಾ ಇದೆ ನೋಡಿ. ನಾನು ಯಾರು ಪೇ ಮಾಡ್ತಾರೆ ಅಂತ ಹೇಳಿ ಕೊಟ್ಟು ಪೇ ನೌ ಅಂತ ಕೊಡ್ತಾ ಇದ್ದೀನಿ. ಒಂದ್ಸಲ ಪೇ ಅಂತ ಕೊಟ್ರೆ ಇದು ನೆಕ್ಸ್ಟ್ ಪೋರ್ಟಲ್‌ಗೆ ರೀಡೈರೆಕ್ಟ್ ಆಗುತ್ತೆ. ಇನ್ನು ಆನ್‌ಲೈನ್ ಪೋರ್ಟಲ್‌ಗೆ ಎಲ್ಲಿ ನಾವು ಪೇ ಮಾಡ್ಬೋದಲ್ಲ ಅಲ್ಲಿಗೆ ರೀಡೈರೆಕ್ಟ್ ಆಗುತ್ತೆ. ಒಂದ್ಸಲ ಈ ತರ ಬಂದ್ರೆ ನಿಮ್ಗೆ ಈ ರೀತಿ ಪೇಮೆಂಟ್ ಡೀಟೇಲ್ಸ್ ಬರುತ್ತೆ. ಇಲ್ಲಿ ನೀವು ನೆಟ್ ಬ್ಯಾಂಕಿಂಗ್ ಅಥವಾ ಆರ್-ಟಿ-ಜಿ-ಎಸ್ ಯಾವ ತರ ಯೂಸ್ ಮಾಡ್ಕೊಂಡು ನೆಟ್ ಬ್ಯಾಂಕಿಂಗ್ ಅಂದ್ರೆ ಡೈರೆಕ್ಟ್ ಇಂಟಿಗ್ರೇಷನ್ ವಿತ್ ಬ್ಯಾಂಕಾ, ಇ-ಪೇನಾ ಯಾವ್ದಾದ್ರು ನೀವು ಇಲ್ಲಿ ಕೊಟ್ಕೊಂಡು ಕ್ಯಾಪ್ಚಾ ಹಾಕ್ಬೇಕಾಗುತ್ತೆ. ಕ್ಯಾಪ್ಚಾ ಹಾಕಿ ಇವೆರಡನ್ನೂ ಏನು ಅಕ್ಸೆಪ್ಟ್ ಮಾಡ್ಕೊಂಡು ನೆಕ್ಸ್ಟ್ ನೀವು ಸಬ್ಮಿಟ್ ಮಾಡ್ಬೇಕು. ಸಬ್ಮಿಟ್ ಮಾಡಿದ್ರೆ ನಿಮ್ಗೆ ನೆಕ್ಸ್ಟ್ ಅದು ಗೇಟ್‌ವೇಗೆ ಕನೆಕ್ಟ್ ಆಗುತ್ತೆ. ಇಲ್ಲಿ ನಿಮ್ಗೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಎಲ್ಲ ಡೀಟೇಲ್ಸ್ ಇದೆ. ಇಲ್ಲ ನೆಟ್ ಬ್ಯಾಂಕಿಂಗ್ ಮಾಡ್ಬೋದು. ಇಲ್ಲ ಯು-ಪಿ-ಐ ಅಲ್ಲಿ ನೀವು ಬಾರ್‌ಕೋಡ್‌ನ ಜನರೇಟ್ ಮಾಡಿ ಕೂಡ ಮಾಡ್ಬೋದು. ಇವಾಗ ನೋಡಿ ನಾನು ಬಾರ್‌ಕೋಡ್ ಜನರೇಟ್ ಮಾಡಿ ಪೇಮೆಂಟ್ ಮಾಡಿದ್ದೀನಿ. ಸಕ್ಸಸ್‌ಫುಲ್ ಆದ್ಮೇಲೆ ನಿಮ್ಗೆ ಈ ರೀತಿ ಟ್ರಾನ್ಸಾಕ್ಷನ್ ಬರುತ್ತೆ. ಏನು ಕಂಪ್ಯೂಟರ್ ಜನರೇಟೆಡ್ ಅಕ್ನಾಲೆಜ್‌ಮೆಂಟ್ ಅಂತ. ನೀವಿದನ್ನ ಪ್ರಿಂಟ್‌ನ ಕೊಟ್ಕೊಂಡು ಪ್ರಿಂಟ್‌ನ ಮಾಡ್ಕೋಬೋದು. ಒಂದು ಪ್ರಿಂಟ್ ಮಾಡಿ ಇದನ್ನ ಸೇವ್ ಮಾಡ್ಕೋಬೋದು. ಸೇವ್ ಆದ್ಮೇಲೆ ನೀವು ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ವಿತ್ ಅಪ್ಲಿಕೇಶನ್ ಅಂತ ಏನಿರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಕಂಟಿನ್ಯೂ ವಿತ್ ಅಪ್ಲಿಕೇಶನ್ ಆದ್ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಲಾಸ್ಟ್ ಬರೋದು ಇ-ಸೈನ್ ಅಂಡ್ ಡೌನ್‌ಲೋಡ್ ಅಂತ. ನಿಮ್ಗಿಲ್ಲಿ ಡಾಕ್ಯುಮೆಂಟ್ ಫುಲ್ ರೆಡಿ ಆಗಿದೆ ನಿಮ್ಗೆ. ಇಲ್ಲಿ ನೋಡ್ಬೋದು ನೀವು ಡಾಕ್ಯುಮೆಂಟ್‌ನ ರೆಡಿ ಆಗಿರೋದು. ಪ್ಲಸ್ ಇದ್ರ ಜೊತೆಗೆ ನಿಮ್ಗೆ ಈ ಸ್ಟಾರ್ಟ್ ಈಸ್ ನಾಟ್ ಪ್ರೆಸೆಂಟ್ ಅಂದ್ರೆ ಇದನ್ನ ಕ್ಲಿಕ್ ಮಾಡ್ಬೇಕಾಗತ್ತೆ.
ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸೆಂಡ್ ಲಿಂಕ್ ಅಂತ ಬರುತ್ತೆ. ಇಫ್ ಇನ್ ಕೇಸ್ ಪಾರ್ಟಿ ನಿಮ್ ಜೊತೆನೇ ಇದ್ದಾರೆ ಅಂದ್ರೆ ಡೈರೆಕ್ಟ್ ಈ ಸೈನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಬೋದು. ಈ ಸೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಅದು ನಿಮ್ಗೆ ಆಧಾರ್ ವೆರಿಫಿಕೇಶನ್ ಏನು ಈ ತರ ಆಧಾರ್ ವೆರಿಫಿಕೇಶನ್ ಬರುತ್ತೆ. ಇಫ್ ಇನ್ ಕೇಸ್ ನಿಮ್ಗೆ ಪಾರ್ಟಿ ಇಲ್ಲ ಅಂದ್ರೆ ಅದು ಹೆಂಗ್ ಬರುತ್ತೆ ತೋರಿಸ್ತೀನಿ ನೋಡಿ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಂಡ್ ಲಿಂಕ್ ಅಂತ ಕ್ಲಿಕ್ ಏನೋ ಕೊಟ್ರೆ ಅದು ಲಿಂಕ್ ಅವರಿಗೆ ಸೆಂಡ್ ಆಗುತ್ತೆ. ಯಾವ ನಂಬರ್ ನೀವು ಕೊಟ್ಟಿರ್ತೀರಲ್ಲ ಅವರಿಗೆ ಅದು ಸೆಂಡ್ ಆಗುತ್ತೆ. ಲಿಂಕ್ ಹೇಗ್ ಬರುತ್ತೆ ತೋರಿಸ್ತೀನಿ. ನೀವು ಇವಾಗ ಇಲ್ಲಿ ನೋಡ್ಬೋದು ನಂದು ಮೆಸೇಜ್ ಅಲ್ಲಿ ಲಿಂಕ್ ಹೇಗ್ ಬಂದಿದೆ ಅಂತ. ಯುವರ್ ಅಪ್ಲಿಕೇಶನ್ ವಿತ್ ಅಪ್ಲಿಕೇಶನ್ ನಂಬರ್ ಈಸ್ ರೆಡಿ ಫಾರ್ ಎಕ್ಸಿಕ್ಯೂಷನ್. ಪ್ಲೀಸ್ ಯೂಸ್ ದಿಸ್ ಲಿಂಕ್ ಟು ಡಿಜಿಟಲಿ ಇ ಸೈನ್ ದ ಡಾಕ್ಯುಮೆಂಟ್ ಅಂತ ನಿಮಗೆ ಲಿಂಕ್ ಬಂದಿದೆ. ಇದನ್ನ ನೀವು ಕಾಪಿ ಮಾಡ್ಕೋಬಹುದು. ಕಾಪಿ ಏನು ಈ ಲಿಂಕ್ ಅಂತ. ಇಲ್ಲ ನೀವು ಇದನ್ನ ಡೈರೆಕ್ಟ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅದು ಕಾವೇರಿ ಆನ್ಲೈನ್ ಸರ್ವಿಸಸ್ ಹೋಗಿ ಅಲ್ಲಿಂದ ನಿಮ್ಗೆ ಏನು ಡೈರೆಕ್ಟ್ ಆಧಾರ್ ಲಿಂಕಿಗೆ ಮಾಡಕ್ಕೆ ನೋಡಿ ತೋರಿಸ್ತಾ ಇದೆ. ಇಲ್ಲಿ ಈ ಸೈನ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಈ ಡಾಕ್ಯುಮೆಂಟ್ ತೋರಿಸುತ್ತೆ. ಮತ್ತೆ ಇದಕ್ಕೇನು ಲಾಗಿನ್ ಏನು ಅವಶ್ಯಕತೆ ಇರಲ್ಲ. ಡೈರೆಕ್ಟ್ ನಿಮಗೆ ಲಿಂಕ್ ಬಂದಿರೋದ್ರಿಂದ ಇಲ್ಲಿ ನೀವು ಈ ಸೈನ್ ಮೇಲೆ ಕ್ಲಿಕ್ ಮಾಡಿ ಏನು ಈ ಮತ್ತೆ ರಿಕ್ವೆಸ್ಟ್ ಮಾಡಕ್ಕಾಗಲ್ಲ ಅಂತ ಕೇಳ್ತಿದೆ. ಈ ಸೈನ್ ಮೇಲೆ ಕ್ಲಿಕ್ ಮಾಡಿ ನೀವು ಏನು ಈ ಸೈನ್ ಮಾಡ್ಬೇಕಾಗುತ್ತೆ. ಇಲ್ಲಿ ನಾನು ಆಧಾರ್ ಡೀಟೇಲ್ಸ್ ಎಲ್ಲ ಹಾಕಿ ಸಬ್ಮಿಟ್ ಮಾಡ್ತೀನಿ. ಈಗ ನೋಡಿ ನಾನು ಆಧಾರ್ ಡೀಟೇಲ್ಸ್ನೆಲ್ಲ ಹಾಕಿ ಸಬ್ಮಿಟ್ ಮಾಡಿದೆ. ಸಬ್ಮಿಟ್ ಮಾಡಾದ್ಮೇಲೆ ನಿಮಗೆ ಈ ರೀತಿ ಏನು ಬರುತ್ತೆ, ಇ ಸೈನ್ ಇಸ್ ಸಕ್ಸಸ್ಫುಲ್, ಪ್ಲೀಸ್ ಕ್ಲೋಸ್ ದಿಸ್ ಪೇಜ್ ಅಂತ ನಿಮಗೆ ಮೆಸೇಜ್ ಬರ್ತಾ ಇದೆ ನೋಡಿ. ಇದಾದ್ಮೇಲೆ ನಾವು ಮತ್ತೆ ನಮ್ದು ಬ್ರೌಸರಿಗೆ ಬಂದು ಇದನ್ನ ಏನು ರೀಲೋಡ್ ಮಾಡಿ ನೋಡೋಣ ಬನ್ನಿ. ಸಿ ಯುವರ್ ಡಾಕ್ಯುಮೆಂಟ್ ಈಸ್ ರೆಡಿ ಟು ಡೌನ್ಲೋಡ್ ಅಂತ ಬರ್ತದೆ. ಇಲ್ಲಿ ನೀವು ಇದನ್ನ ಡೌನ್ಲೋಡ್ ಮಾಡಿಕೊಂಡು ಇದು ಡೌನ್ಲೋಡ್ ಇಲ್ಲಿ ನೀವು ನೋಡ್ಬೋದು ಸರ್ಟಿಫಿಕೇಟ್ ನಂಬರ್ ಜನರೇಟ್ ಆಗಿದೆ, ನೇಮ್ ಜನರೇಟ್ ಆಗಿದೆ, ಚಲನ್ ನಂಬರ್, ಎಷ್ಟು ಸ್ಟಾಂಪ್ ಡ್ಯೂಟಿ ಕಟ್ಟಿದೆ ಇದು ಜನರೇಟ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ ನೀವು ಇಲ್ಲಿ ನೋಡ್ಬೋದು ನಾವ್ ಏನೇನ್ ಬರ್ದಿದೀವಿ ಅಷ್ಟು ಡೀಟೇಲ್ಸ್ ಬಂದು ಇದು ಗವರ್ಮೆಂಟ್ ಲೋಗೋ ಇದೆ, ಪ್ಲಸ್ ಇ ಸೈನ್ಡ್ ಬೈ ಏನು ವೆಂಕಟೇಶ್ ಅಂತ ಇದೆ, ಡಿಜಿಟಲಿ ಈ ಸ್ಟಾಂಪ್ಗೆ ಏನು ಇ ಸೈನ್ ಆಗಿದೆ ಅಂತ ಇದೆ. ಸೊ ಈ ಡಾಕ್ಯುಮೆಂಟ್ ನ ನೀವು ಪ್ರೂಫ್ ಆಗಿ ಇಟ್ಕೋಬಹುದು. ಸೊ ಡಿಜಿಟಲ್ ಇ ಸೈನ್ ಮಾಡಿಸೋದ್ರಿಂದ ತುಂಬಾ ಹೆಲ್ಪ್ಫುಲ್ ಇದೆ. ಅಂಡ್ ಇದನ್ನ ಆನ್ಲೈನ್ ಅಲ್ಲಿ ನೀವೇ ಮಾಡ್ಕೋಬಹುದು ಅಂಡ್ ವೆರಿ ಈಸಿ ಪ್ರೋಸೆಸ್ ಇದೆ. ಸೊ ಇಷ್ಟೇ ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮ್ಗೆ ಯಾರ್ಯಾರಿಗೆ ಇಷ್ಟ ಆಗಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.